ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು. ತುಂಬ ಕ್ವಿಕ್ಕಾಗಿ ಮಾಡ್ಬೋದು. 5 ಮಿನಿಟ್ಸಲ್ಲೆಲ್ಲ ಈ ಸಾಂಬಾರು ಮಾಡಿಬಿಡ್ಬೋದು. ಗೆಸ್ಟ್ಗಳು ಬಂದಾಗ ಏನು ಮಾಡೋದು ಅಂತಂದರೆ ಈ ಸಾಂಬಾರನ್ನ ಕ್ವಿಕ್ಕಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಮಿಕ್ಸಿ ಜಾರಿಗೆ 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಈ ಫೈನ್ ಪೇಸ್ಟ್ ಆದಮೇಲೆ ಒಗ್ಗರಣೆಗಿರೋಣ ಬನ್ನಿ. ಫಸ್ಟು ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಬೋಸಿನ ಇಟ್ಟು ಬೋಸಿ ಬಿಸಿ ಆದಮೇಲೆ ನೀವು ಬಾಣಲೆಯಲ್ಲಿ ಕೂಡ ಮಾಡ್ಕೋಬೋದು. ಈಗ ನೋಡಿ ಒಂದು ಬೋಸಿ ಇಟ್ಟಿದ್ದೀನಿ, ಅದು ಬಿಸಿ ಆದಮೇಲೆ ಅದಕ್ಕೆ 4 ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ರುಬ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆ ಫ್ರೈ ಆಗೋ ನಡುವೆ ಬನ್ನಿ ಇನ್ನೂ ಒಂದು ಮಸಾಲ ರುಬ್ಕೊಳ್ಳೋಣ. ತೆಂಗಿನಕಾಯಿ ಸ್ವಲ್ಪ, ಇದು ನಾಟಿ ಟೊಮೆಟೊ ನಾನು ಹಾಕಿರೋದು. ನೀವು ಮಾಮೂಲಿ ದಪ್ಪ ಟೊಮೆಟೊ ಹಾಕಿರೋ ಒಂದು ಹಾಕ್ಬೋದು. ಟೊಮೆಟೊ ಹಾಕಿದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ, ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನೀವು ಅದನ್ನು ರುಬ್ಕೊಬೇಕಾಗುತ್ತೆ. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಕಾಯೇ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ. ಆದ್ದರಿಂದ ನೋಡಿ ನಾನು ರುಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ರುಬ್ಬಿದೆ ಅಂತ. ಈಗ ಬನ್ನಿ ಈರುಳ್ಳಿ ಫ್ರೈ ನೋಡಿ, ಈರುಳ್ಳಿ ಹಾಕಿದ್ದೆ ಅಲ್ಲ ಒಗ್ಗರಣೆಗೆ, ಅದು ಹುರಿತಾ ಇದ್ದೀನಲ್ವ, ಅದು ಆಲ್ಮೋಸ್ಟ್ ಅದು ಕುಕ್ಕಾಗಿದೆ ಈರುಳ್ಳಿ. ಈಗ ನಾನು ರುಬ್ಕೊಂಡಿರೋ ಕಾಯಿ ಮಸಾಲಾನ ಈರುಳ್ಳಿಗೆ ಸೇರಿಸ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ಲೇವರು ನಿಮಗೆ ಗೊತ್ತಾಗಬೇಕು, ಅದು ಹಸಿ ಸ್ಮೆಲ್ ಹೋಗಿ ಅದು ಬೆಂದಿದೆ ಅಂತ, ಆವಾಗ ನೀವು ಸೇರಿಸ್ಕೊಬೋದು. ನೋಡಿ ಇಲ್ಲಿ ನಂದು ಕುಕ್ಕಾಗಿದೆ ಈರುಳ್ಳಿ, ಆದ್ದರಿಂದ ನಾನಿವಾಗ ರುಬ್ಕೊಂಡಿರೋ ಮಸಾಲನ ಸೇರಿಸ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಜಾರಲ್ಲಿರೋ ಮಸಾಲ ಕೂಡ ನೀವು ಸೇರಿಸ್ಕೊಂಡು ತೊಳ್ಕೊಂಡ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಮಸಾಲದು. ಈಗ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ನನಗೆ ಇಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು. ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಬರ್ತಿದೆ ಅಲ್ವಾ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ಉಪ್ಪೆಲ್ಲ ಹಾಕಾದ್ಮೇಲೆ ಒಂದು 5 ಮಿನಿಟ್ಸು ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಸಾಂಬಾರು ಬೆಂದಷ್ಟು ಟೇಸ್ಟ್ ಜಾಸ್ತಿ, ಆದ್ದರಿಂದ ನೋಡಿ ಅದು ಬೇಯಬೇಕು. ಬೇಯೋಕ್ಕೂ ಮೊದಲೇ ನೀವು ಮೊಟ್ಟೆ ಸೇರಿಸೋಕ್ಕಾಗಲ್ಲ, ಆದ್ದರಿಂದ ಬೇಯೋಕ್ಕೆ ಬಿಡಿ. ಇವಾಗ ನೋಡಿ ಆಲ್ಮೋಸ್ಟ್ ಅದು ಬೆಂದಿದೆ ಮಸಾಲ. ಈಗ ಮೊಟ್ಟೆನ ಒಂದೊಂದೇ ಒಡೆದು ನೀವು ಡೈರೆಕ್ಟಾಗಿ ಕೂಡ ಹಾಕೊಬೋದು. ಇಲ್ಲ ನಾನಿಲ್ಲಿ ತೋರಿಸ್ತಿದ್ದೀನಿ ಅಲ್ವಾ, ಆ ಥರ ಸೇರಿಸಿ ಹಾಕ್ಕೊಬೋದು. ಡೈರೆಕ್ಟಾಗಿ ಹಾಕಿದ್ರೆ ಕಲಸೋ ಚಾನ್ಸಸ್ ಇರುತ್ತೆ. ಈ ಥರ ತಟ್ಟೆಯಲ್ಲಿ ಹಾಕೋದ್ರಿಂದ ಯಾವುದೇ ರೀತಿ ಕಲಸೋ ಚಾನ್ಸಸ್ ಇರಲ್ಲ. ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಫೈನಲಿಗೆ ಇನ್ನೂ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ನೋಡಿ ಸಾಂಬಾರು ಕ್ವಿಕ್ಕಾಗಿ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ ಮೊಟ್ಟೆ ಸಾಂಬಾರು. ತುಂಬ ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲ. ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಈ ಥರನೂ ಮಾಡಿದ್ದೀನಿ ನೋಡಿ. ಇದು ಸಿಪ್ಪೆ ಹಿಡ್ದಿರೋದು, ಬೇಯಿಸಿ ನೀರಲ್ಲಿ ಸಿಪ್ಪೆ ಹಿಡ್ದಿರೋ ಮೊಟ್ಟೆ ಕೂಡ ಹಾಕಿ ನೀವು ಮಾಡ್ಬೋದು. ಆದರೆ ಮೊಟ್ಟೆನ ಸ್ವಲ್ಪ ಕುಯ್ದು ಹಾಕಿದ್ರೆ ಅದು ಮಸಾಲನ ಹಿಡ್ಕೊಳ್ಳುತ್ತೆ. ಆ ಥರ ನೋಡಿ ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.